ನಮಸ್ಕಾರ. ಜಿಂಬಾಬ್ವೆ ಸರಣಿಗೆ ಭಾರತದ ಹೊಸ ತಂಡ ಪ್ರಕಟ. ಹೀಗಿರಲಿದೆ ನೋಡಿ ಪ್ಲೇಯಿಂಗ್ 11 ತಂಡಕ್ಕೆ ಎಂಟ್ರಿ ಕೊಟ್ಟವು 5 ಹುಲಿಗಳು. ಸ್ನೇಹಿತರೆ, ಇನ್ನು ಭಾರತ ಮತ್ತು ಜಿಂಬಾಬ್ವೆ ನಡುವೆ 3 ಪಂದ್ಯಗಳ ಟಿ20 ಸರಣಿ ಆರಂಭವಾಗಲಿದ್ದು, ಈ ಒಂದು ಸರಣಿಗಾಗಿ ಭಾರತ ತಂಡ ಕೂಡ ಇಲ್ಲಿ ಬಿಡುಗಡೆಯಾಗಿದೆ. ಆದರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಜಿಂಬಾಬ್ವೆ ವಿರುದ್ಧದ ಮೊದಲ ಟಿ20 ಪಂದ್ಯಕ್ಕೆ ಯಾವ ಥರ ಇರಲಿದೆ, ಜೊತೆಗೆ ಪಿಚ್ ರಿಪೋರ್ಟ್ ಯಾವ ಥರ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಮೊದಲ ಟಿ20 ಪಂದ್ಯವನ್ನು ಗೆದ್ದು ಬೀಗುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಸೂರ್ಯ ನಾಯಕತ್ವದಲ್ಲಿ ಭಾರತ ವಿಶ್ವಕಪ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು. ಈ ಬಳಿಕ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಭಾರತ ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದಲ್ಲಿ ಕಂಪ್ಲೀಟ್ ಆಗಿ ಮುಗ್ಗರಿಸಿ ಹೋಗಿದೆ. ಹೀಗಾಗಿ ನಂಬರ್ 1 ಸ್ಥಾನವನ್ನು ಇಂಗ್ಲೆಂಡ್ ಭಾರತದ ವಿರುದ್ಧ ಕಸಿದುಕೊಂಡಿದೆ. ಭಾರತ ನಂಬರ್ 1 ಸ್ಥಾನದಿಂದ ಕೆಳಗೆ ಇಳಿದಿದ್ದು, ಹೀಗಾಗಿ ನಂಬರ್ 2 ಸ್ಥಾನದಲ್ಲಿ ಭಾರತ ಇದೆ. ಹೀಗಾಗಿ ಭಾರತ ಈಗ ಜಿಂಬಾಬ್ವೆ ಪ್ರವಾಸವನ್ನು ಕೂಡ ಇಲ್ಲಿ ಕೈಗೊಂಡಿದ್ದು, ಈ ಒಂದು ಪಂದ್ಯಕ್ಕಾಗಿ ಅಂದರೆ 3 ಪಂದ್ಯಗಳ ಟಿ20 ಸರಣಿಯ ಮೊದಲ ಟಿ20 ಪಂದ್ಯ ನಾಳೆ ಅಂದರೆ ಜುಲೈ 23ರಂದು ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೀತಾ ಇದೆ. 4:30ಕ್ಕೆ ಈ ಒಂದು ಪಂದ್ಯ ಆರಂಭವಾಗಲಿದ್ದು, ಈ ಒಂದು ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಕಡೆ ನಾವು ನೋಡ್ತಾ ಬರೋದಾದರೆ ನೋಡ್ಬೋದು. ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಅಂದರೆ ಇದನ್ನು ಕೂಡ ಅಂದರೆ ಜಿಂಬಾಬ್ವೆ ಸರಣಿಯಲ್ಲಿ ಕೂಡ ಶ್ರೇಯಸ್ ಅಯ್ಯರ್ ಅವರೇ ಟೀಮ್ ಇಂಡಿಯಾಗೆ ನಾಯಕನಾದರೆ, ಇತ್ತ ಆರಂಭಿಕರಾಗಿ ವೈಭವ್ ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾ ಅವರ ಜೋಡಿ ಕನೆಕ್ಟ್ ಇಳುವ ಸಾಧ್ಯತೆ ಇದ್ದು, ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ನಂಬರ್ 3ರಲ್ಲಿ ಇಶಾನ್ ಕಿಶನ್ ಇದ್ದರೆ, ನಂಬರ್ 4 ನಾಯಕ ಶ್ರೇಯಸ್ ಅಯ್ಯರ್, ನಂಬರ್ 5 ತಿಲಕ್ ವರ್ಮಾ, ನಂಬರ್ 6 ಶಿವಮ್ ದುಬೆ, ನಂಬರ್ 7 ರಿಂಕು ಸಿಂಗ್ ಇದ್ದರೆ, ನಂಬರ್ 8 ಹರ್ಷ್ ದುಬೆ, ನಂಬರ್ 9 ಪ್ರಿನ್ಸ್ ಯಾದವ್, ನಂಬರ್ 10 ಅಶೋಕ್ ಶರ್ಮಾ, ನಂಬರ್ 11ರಲ್ಲಿ ಮಯಾಂಕ್ ಯಾದವ್ ಅವರು ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ರಿಂಕು ಸಿಂಗ್ ಅವರು ನಮ್ಮ ಟೀಮ್ ಇಂಡಿಯಾಗೆ ಬಹಳ ದಿನಗಳ ನಂತರ ಎಂಟ್ರಿ ಕೊಟ್ಟದ್ದು ಒಂಥರ ಖುಷಿ ವಿಚಾರ ಅಂತ ಹೇಳ್ಬೋದು. ಬಟ್ ಪ್ಲೇಯಿಂಗ್ 11ನಲ್ಲಿ ಆಡ್ತಾರೆ ಇರುವಂಥ ಕಾದುಡನ. ಇನ್ನು ಪಿಚ್ ರಿಪೋರ್ಟ್ ಕಡೆ ಬರೋದಾದರೆ, ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಮೊದಲ ಟಿ20 ಪಂದ್ಯಕ್ಕೆ ಹರಾರೆ ಗ್ರೌಂಡ್ ಇಲ್ಲಿ ಸಾಕ್ಷಿಯಾಗಲಿದ್ದು, ಈ ಒಂದು ಪಿಚ್ ರಿಪೋರ್ಟ್ ಕಂಪ್ಲೀಟ್ ಆಗಿ ಇದು ಪೇಸ್ ಆ್ಯಂಡ್ ಬೌನ್ಸ್ಗೆ ಹೆಲ್ಪ್ ಇರುವಂಥ ಪಿಚ್ ಆಗಿದೆ. ಇನಿಷಿಯಲ್ ಪವರ್ ಪ್ಲೇನಲ್ಲಿ ಪೇಸರ್ಸ್ಗಳು ಪ್ರಭಾವ ಬೀರುವ ಸಾಧ್ಯತೆ ಇರಲಿದ್ದು, ಮಿಡಲ್ ಓವರ್ನಲ್ಲಿ ಸ್ಪಿನ್ನರ್ಗಳು ಪಾತ್ರ ವಹಿಸಬಹುದು. ಬಟ್ ಇಲ್ಲಿ ಮೇಜರ್ ಟರ್ನ್ ನಂತರ ಈ ಒಂದು ಪಿಚ್ನಲ್ಲಿ ಸಿಗೋದಿಲ್ಲ. ಹೀಗಾಗಿ ಫಾಸ್ಟ್ ಬೌಲರ್ಗೆ ಹೆಲ್ಪ್ ಇರುವಂಥ ಪಿಚ್ ಇದಾದರೆ, ಇತ್ತ ಬೆಟರ್ ಬ್ಯಾಟಿಂಗ್ ಕಂಡೀಷನ್ ಕೂಡ ಇದಾಗಿದೆ. ಇನ್ನು ಫಸ್ಟ್ ಎವರೇಜ್ ಸ್ಕೋರ್ ಇನ್ನಿಂಗ್ಸ್ ಬಂದ್ಬಿಟ್ಟು ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ 160 to 170 ರನ್ ಹಿಡಿತಂದರೆ, ಇಲ್ಲಿ ವಿನ್ನಿಂಗ್ ಸ್ಕೋರ್ ಅಂತಲೇ ಹೇಳ್ಬೋದು. ಬಟ್ ಅದು ಎವರೇಜ್ ಸ್ಕೋರ್ ಆಗಿದೆ ಅಂತಲೇ ಹೇಳಲಾಗಿದೆ. ಹೀಗಾಗಿ ಈ ಒಂದು ಪಿಚ್ನಲ್ಲಿ ಟಾಸ್ ಪ್ರಮುಖ ಪಾತ್ರ ವಹಿಸುತ್ತಾ ಅಂತ ಹೇಳಿದರೆ ಹೌದು. ಇಲ್ಲಿನೂ ಕೂಡ ಟಾಸ್ ಗೆದ್ದ ತಂಡದ ನಾಯಕ ನೇರವಾಗಿ ಬಾಲಿಂಗ್ ಆಯ್ದುಕೊಳ್ಳುವ ಸಾಧ್ಯತೆ ಇದೆ. ಯಾಕಂದರೆ ಚೇಸಿಂಗ್ಗೆ ಇಲ್ಲಿ ಕ್ಯಾಪ್ಟನ್ ನೋಡ್ತಾ ಹೋಗ್ತಾರೆ. ಟೀಮ್ ಇಂಡಿಯಾ ಪರವಾಗಿ ಬೆಟರ್ ಬ್ಯಾಟಿಂಗ್ ಇವರಿಂದ ಪವರ್ ಪ್ಲೇಲಿ ಒಂದು ಅದ್ಭುತ ರನ್ಗಳನ್ನು ನಾವು ನೋಡ್ಬೋದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ವೈಭವ್ ಮತ್ತು ಅಭಿಷೇಕ್ ಶರ್ಮಾ ಈ ಇಬ್ಬರಲ್ಲಿ ಈ ಒಂದು ಜಿಂಬಾಬ್ವೆ ಸೀರೀಸ್ನಲ್ಲಿ ಯಾರು ಹೆಚ್ಚು ರನ್ ಗಳಿಸ್ತಾರಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.